ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. 8 ಗಂಟೆ ಟೈಮ್, ಎಲ್ಲ ಕೆಲಸ ಮುಗೀತು. ವಾರ ಪೂಜೆ, ಎಲ್ಲರಿಗೂ ರಥ ಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಬ್ರೇಕ್ಫಾಸ್ಟ್ಗೆ ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೆ. ಸೊ ಎಲ್ಲ ಕೆಲಸ ಮುಗೀತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ. ಮಕ್ಕಳೆಲ್ಲ ಸ್ಕೂಲಿಗೆ ಕೂಡ ಹೋಗ್ತಾ ಇದ್ದಾರೆ. ಇನ್ನೂ ವ್ಯಾನ್ ಬಂದಿಲ್ಲ. ವಾರ ಪೂಜೆ, ರಥಸಪ್ತಮಿ ದಿನ ಎಲ್ಲ ಆಯಿತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದು ರಥಸಪ್ತಮಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಏನೇನಾಯ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತೀವಿ. ಸತ್ಯನಾರಾಯಣ ಸ್ವಾಮಿ ಕತೆ ಮಾಡ್ತಾ ಇದ್ದೀವಲ್ವಾ, ಸೊ ಹಾಗಾಗಿ ಫಸ್ಟ್ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಎಲ್ಲ ಕೆಲಸ ಆಗಿದೆ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು. ಅವರು ಕೂಡ ರೆಡಿಯಾಗಿದ್ದಾರೆ. ವಿಕ್ಕಿ ಇನ್ನೂ ವ್ಯಾನ್ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಬೇಗ ಬೇಗ ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಹೊರಡ್ತೀನಿ. ಸತೀಶ್ ಸ್ನಾನ ಮಾಡ್ತಾಯಿದ್ದಾರೆ. ಹರಿಬರಿ ಪಾಪ, ಅವ್ರಿಗೂ ಕೆಲಸ ಟೆನ್ಷನ್, ಅವ್ರಿಗೂ ಫ್ರೀ ಇಲ್ಲ. ಹೋಗಿ ಪೂಜೆ ಮಾಡಿಸ್ಕೊಂಡು 10 ಗಂಟೆ ಅಷ್ಟೊತ್ತು ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲಿಂದ ಹೋದರೆ ಲೇಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಸ್ಟೇಟ್ಯೂನ್. ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಸ್ ಯೂಶ್ವಲ್ 5ನೇ ತಾರೀಕು ರಥಸಪ್ತಮಿ. 3 ಗಂಟೆಗೆ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ, ಹಿಂದಿನ ವ್ಲಾಗಲ್ಲಿ ನೋಡಿದರೆ ನೀವು ಸ್ವಲ್ಪ ತಲೆಗೆ ಹೆನ ಪ್ಯಾಕೆಟ್ ಹಾಕೊಳ್ಳೋಣ ಅಂತ ಕಲಿಸಿಟ್ಟಿದ್ದೆ. ಜೀರಿಗೆ ತಿನ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಜೀರಿಗೆ ನೀರು ಮಾಡೋಷ್ಟು ಟೈಮ್ ಇರಲಿಲ್ಲ. ವಾಕ್ ಹೋಗ್ತಾ ಇದ್ದೀನಿ. ಸತೀಶ್ ಅಂದರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀವಲ್ವ, ಮನೆ ದೇವ್ರಿಗೂ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಸೊ ನಾನು ಕೂಡ ಅನ್ಕೋತಾ ಇದ್ದೆ, ಮನೆ ದೇವ್ರಿಗೆ ಹೋಗೇ ಇರಲಿಲ್ಲ, ಹೋಗಿ ಬರೋಣ ಅಂತ. ಸೊ ಆಯಿತು ಅಂತ ಬೇಗ ಬೇಗ ವಾಕ್ಗೆ ಬಂದು, ಈಗ ವಾಕ್ ಮುಗಿಸ್ಕೊಂಡು ನನ್ನ ಮಕ್ಕಳು ಮುಂದೆ ಸೈಕಲಲ್ಲಿ, ನಾನು ಅವ್ರ ಹಿಂದೆ. ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ತಲೆ ನೀಟಾಗಾದರೆ, ಸಾಫ್ಟ್ ಆದರೆ ಕೂದಲು ಸಾಕು. ಮನೆಗೆ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ಏನಪ್ಪ ಪ್ರಿಪೇರ್ ಮಾಡೋದು ಅಂದ್ಕೊಂಡು ನೋಡ್ಕೊತಾ ಇದ್ದೆ. ಕ್ಯಾಪ್ಸಿಕಮ್, ಕಾಲಿಫ್ಲವರ್ ಎಲ್ಲ ಇತ್ತು. ಬೇಗ ಬೇಗ ಚಕ ಅಂತ ಕಟ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು, ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್ನ ಬಿಸಿನೀರಲ್ಲಿ ಹಾಕಿ ನೆನೆಸಿ ತೊಳ್ಕೊಬೇಕು. ಸಣ್ಣ ಸಣ್ಣ ಹುಳಗಳಿರುತ್ತೆ, ಕಣ್ಣಿಗೆ ಕಾಣಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಬಿಸಿನೀರಲ್ಲಿ ನೆನೆ ಹಾಕಿ ತೊಳ್ಕೊಳ್ಳೋಣ ಅಂತ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡೋಣ ಅಂತ. ಅದಕ್ಕೆ ಕ್ಯಾರೆಟ್, ಏನು ತರಕಾರಿ ಇರುತ್ತೋ ಹಾಕ್ಕೊಳ್ಳಿ, ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಹಾಕ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಹೇಗೆ ಪಲಾವ್ ಮಾಡ್ತೀವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು, ಏನು ಕ್ಯಾಪ್ಸಿಕಮ್ ಮತ್ತು ಕಾಲಿಫ್ಲವರ್ನ ತೊಳ್ಕೊಂಡೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು, ಹಸಿ ವಾಸನೆ ಹೋಗೋ ತನಕ, ನೀರು ಸುಂಡೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಚಾರು ಕೈಲಿ ಹಾಲು ತರಿಸಿ ಹಾಲು ಕಾಯೋಕ್ಕಿಟ್ಟೆ. ಸುಮಾರು ಜನ ಯಾವ ಹಾಲು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಗ್ರೀನ್ ಕಲರ್ 1 ಲೀಟ್ರ್ ಸ್ಪೆಷಲ್ ಹಾಲು ಬರುತ್ತೆ ನಂದಿನಿದು, ಅದು ಯೂಸ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಮೊಸರು ಆ್ಯಡ್ ಮಾಡಿ, ಈಗ ನಾನು ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಹಾಕ್ತಾಯಿದ್ದೀನಿ. ಅದು 1 ಸ್ಪೂನ್ ಅಷ್ಟೇ. ಸ್ವಲ್ಪ ಅದಕ್ಕೆ ಧನಿಯಾ ಬೀಜದ ಪೌಡರ್ ಮತ್ತು ಗರಂ ಮಸಾಲ ಹಾಕಿದೆ. ಈಗ ಪಲಾವ್ ಅಂದಮೇಲೆ ರಾಯ್ತಾ ಕಾಂಬಿನೇಷನ್ ಬೇಕೇ ಬೇಕು. ಸೊ ಹಾಗಾಗಿ ಟೊಮೆಟೊ ರಾಯ್ತಾ ಮಾಡಿದೆ. ಟೊಮೆಟೊ ಎಲ್ಲ ಜಾಸ್ತಿ ಹಾಕಿ, ಮೊಸರೆಲ್ಲ ಗಟ್ಟಿ ಮೊಸರು ಹಾಕಿ, ಅರ್ಧ ಲೀಟ್ರ್ ಫುಲ್ಲು ಗಟ್ಟಿ ನೋಡಿ, ಒಂದು ಡ್ರಾಪ್ ನೀರು ಹಾಕಿಲ್ಲ, ಸೂಪರಾಗಿತ್ತು. ಈ ಕಡೆ ತರಕಾರಿ ಎಲ್ಲ ಬೆಂದಿದೆಯಾ ಚೆಕ್ ಮಾಡ್ತಾಯಿದ್ದೆ. ನಾನು ಏನೇನು ತರಕಾರಿ ಆ್ಯಡ್ ಮಾಡಿದ್ದೆ, ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸ್, ಸ್ವಲ್ಪ ಪೊಟ್ಯಾಟೊ, ಕ್ಯಾಪ್ಸಿಕಮ್ ಜಾಸ್ತಿ ಹಾಕಿದ್ದೆ, ಕಾಲಿಫ್ಲವರ್ ಜಾಸ್ತಿ ಹಾಕಿದ್ದೆ, ಸ್ವೀಟ್ ಕಾರ್ನ್ ಹಾಕಿದ್ದೆ ಒಳಗಡೆ. ಸೊ ಏನೇನಿರುತ್ತೆ ಎಲ್ಲನೂ ಹಾಕಿದ್ದೆ. ಕಾಫಿ ಕೂಡ ಮಾಡಿದೆ, ಬಟ್ ಕುಡಿಯೋಕ್ಕೆ ಟೈಮೇ ಆಗೋದಿಲ್ಲ ನೋಡಿ. ಎಲ್ಲ ಪಾತ್ರೆ ಅಲ್ಲಿಂದಲ್ಲೇ ಎಲ್ಲ ತೊಳ್ಕೊಂಡೆ, ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ 7:30 ಅನ್ಕೋತೀನಿ ಮೇ ಬಿ. ಎಲ್ಲ ಕೆಲಸ ಮುಗಿಸಿ, ಮನೆ ಕಸ ಗುಡಿಸಿ, ನಾನು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡ್ತಾಯಿದ್ದೀನಿ. ಸುಮಾರು ಜನ ಲವ್ಲಿ ಸಿಸ್ಟರ್ಸ್ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ ವಾರಗಳ ಬಗ್ಗೆ, ಪೂಜೆಗಳ ಬಗ್ಗೆ ಟಿಪ್ ಕೊಡಿ ಹೇಗೆ ಮಾಡೋದು ಏನು ಎತ್ತ ಅಂತ. ನಾನಂತೂ ಮನೆ ದೇವ್ರನ್ನ ಪೂಜೆ ಮಾಡ್ತೀನಿ. ಅದೆಲ್ಲ ಆದಮೇಲೆ ಇವತ್ತು ಸೂರ್ಯಂಗೆ ಪೂಜೆ ಮಾಡಬೇಕಲ್ವ, ರಥಸಪ್ತಮಿ ಅಂತ. ಸ್ವಲ್ಪ ಅಕ್ಷತೆ ಮಾಡಿಕೊಂಡು, ದೀಪಗಳೆಲ್ಲ ಅಂಟಿಸ್ಕೊಂಡು, ಈಗ ಮೇಯ್ನು ಸೂರ್ಯದೇವನಿಗೆ 7:30 ಒಳಗಡೆ ಪೂಜೆ ಮಾಡಬೇಕು. ಸೊ ಹಾಗಾಗಿ ಸೂರ್ಯ ಉದಯಿಸ್ತಾ ಇದ್ದಾಗ 7:30, ಸ್ವಲ್ಪ ಜನ 5 ಗಂಟೆಗೆ 5:30 ಮಾಡ್ತಾರೆ. ಅವಾಗೇನೋ ಆ್ಯಕ್ಚುಲಿ ಸೂರ್ಯ ಉದಯಿಸಿರಲ್ಲ. ಸೊ ಹಾಗಾಗಿ ನಾನು 7:30 ನೋಡಿಕೊಂಡೆ. ಟೈಮ್ ಚೆನ್ನಾಗಿದೆಯಾ ಅಂತ ಕ್ಯಾಲೆಂಡ್ರಲ್ಲಿ, ರಾಹುಗಾಲ, ಯಮಗಂಡ ಕಾಲ, ಗುಳಿ ಕಾಲ ಎಲ್ಲ ಇದೆಯಾ ಅಂತ ನೋಡಿಕೊಂಡೆ. 7:30 ಮೇಲೆ 9 ತನಕ ಯಮಗಂಡ ಕಾಲ ಇತ್ತು. ಹಾಗಾಗಿ ನಾನು 7:30 ಒಳಗಡೆ ಸೂರ್ಯದೇವನಿಗೆ ಪೂಜೆ ಮಾಡಿ, ಮಹಾಮಂಗಳಾರತಿ ಮಾಡಿ, ಅಕ್ಷತೆ ಹಾಕಿ ಸಮರ್ಪಣೆ ಮಾಡಿ, ತಿಳಿ ಗಂಜಲ ಪ್ರೋಕ್ಷಣೆ ಮಾಡಿ, ಎಲ್ಲನೂ ಒಂದು ಸ್ವಲ್ಪ ನೈವೇದ್ಯಕ್ಕೆ
ಚೂರು ಸ್ವಲ್ಪ ಬಾದಾಮ್ ಹಲ್ವಾ ಇತ್ತು, ಅದನ್ನೇ ಇಟ್ಟಿದ್ದೆ. ನಾನೇನು ಸ್ಪೆಷಲಾಗಿ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಕೇಸರಿಬಾತ್ ಮಾಡೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗಿರಲಿಲ್ಲ. ಎಲ್ಲನೂ ಒಟ್ಟೊಟ್ಟಿಗೆ ಮಾಡ್ಕೋಬೇಕು, 7:30 ಒಳಗಡೆ ಪೂಜೆ ಮಾಡ್ಕೋಬೇಕು. ಹಾಗಾಗಿ ಅಷ್ಟು ಹರಿಬರಿಲಿ ಮಕ್ಕಳು ಸ್ನಾನ, ಮಕ್ಕಳು ಡಬ್ಬಿ ರೆಡಿ, ತಿಂಡಿ, ಬ್ರೇಕ್ಫಾಸ್ಟ್, ಕಾಫಿ, ಟೀ ಈ ಥರನೇ ನಡೆದೋಗುತ್ತೆ. ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನನಗೆ ತೋಚ್ದಂಗೆ ಸಿಂಪಲ್ ರೀತಿನಲ್ಲೇ ಪೂಜೆ ಮಾಡಿದ್ದೀನಿ ಅಂತ ಹೇಳ್ಬೋದು. ಹೇಗೆ ಪೂಜೆ ಮಾಡಿದ್ದೀನಿ, ಇಷ್ಟ ಆಯಿತಾ ನಾನು ಮಾಡಿರೋ ಪೂಜೆ, ಕಮೆಂಟ್ ಮಾಡಿ. ಸತೀಶ್ ಕೂಡ ಸ್ನಾನ ಮುಗಿಸಿ ಆಫೀಸ್ ರೂಮ್ ಪೂಜೆ ಮಾಡಿ ಬಂದರು. ಅವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ಮುಂಚೆ ಎಲ್ಲ ಬರೀ ಕಾಳು ಈ ಥರದ್ದೇ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆದಮೇಲೆ ಈ ಥರದ್ದೆಲ್ಲ ತಿಂತಾರೆ. ಇಲ್ಲ, ಆಮೇಲೆ ಮೇಕಪ್ ಅಂತ ಕಮೆಂಟ್ ಮಾಡಬೇಡಿ. ಡವ್ ಮೇಕಪ್ ಅಂತ. ಎಸ್, ಅಫ್ಕೋರ್ಸ್ ಐ ಆಮ್ ಎ ಡವ್. ಸೊ ಬನ್ನಿ ಹೊರಡೋಣ. ಕೈಗೆ ಸಿಕ್ಕಿದ್ದು ಒಂದು ಕಾಟನ್ ಸ್ಯಾರಿ ಹಾಕ್ಕೊಂಡೆ. ಒಂದು ಜುಟ್ಟು ಚೆನ್ನಾಗಿ ಹಾಕ್ಕೊಳ್ಳಿಲ್ಲ, ಬೊಫ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಹೆಂಗೆಂಗೋ ಬಂತು, ದೇವಸ್ಥಾನಕ್ಕಲ್ವ, ಸಿಂಪಲಾಗಿ ಹಂಗಿರಲಿ ಅಂತ ರೆಡಿಯಾಗಿದ್ದೀನಿ. ಗೈಸ್, ಬ್ಲೌಸ್ಗಳೆಲ್ಲ ಫುಲ್ಲು ಲೂಸ್ ಆಗ್ತಾಯಿದೆ ನನಗೆ. ಅಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೀನ. ಕಮೆಂಟಲ್ಲಿ ಹೇಳಿ, ಕಾಯ್ತಾ ಇರ್ತೀನಿ ನಾನು. ಬನ್ನಿ ಹೊರಡುವ. ಇನ್ನು ಪೂಜೆ ಸಾಮಾನು ತೊಗೋಬೇಕು, ಹಾರ ತೊಗೋಬೇಕು. ಸೀರೆ ಏನೂ ತೊಗೊಳ್ಳಲ್ಲ, ಸಿಂಪಲಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಹಾಗಾಗಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸ್ವಲ್ಪ ಲಿಪ್ ಶೈನರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಕಾಜಲ್ ಹಾಕ್ಕೊಂಡಿದ್ದೀನಿ, ಇನ್ನೇನೂ ಇಲ್ಲ. ಎಂಥ ಮೇಕಪ್ ಹಾಕ್ಕೊಂಡಿಲ್ಲ ನಾನು. ಸತೀಶದ ಒಂದು ಗುಣ ಏನು ಚೆನ್ನಾಗಿದೆ ನನಗಿಷ್ಟ ಅಂತಂದರೆ, ಅವ್ರು ಎಂಥದ್ದೇ ಎಷ್ಟೇ ಜನ ಲೆವೆಲ್ಲಾಗಿ ಗೊತ್ತಿರಲಿ, ಏನೇ ಲೆವೆಲ್ಲಾಗಿರಲಿ, ಅವ್ರು ಮಾಡೋ ಕೆಲಸಕ್ಕೆ ಬೆಲೆ ಗೌರವ ಕೊಡ್ತಾರಲ್ಲ, ಅದು ನನಗಿಷ್ಟ. ಅವ್ರು ಎಲ್ಲೇ ಎಮರ್ಜೆನ್ಸಿ ಇರಲಿ, ಏನೇ ಇರಲಿ, ಫಸ್ಟ್ ನಾನು ಕಾಯ್ಕೊಂಡಿರೋ ಕೆಲಸ, ನಾನು ಒಂದು ಕೆಲಸ ಒಪ್ಕೊಂಡಿದ್ದೀನಿ ಅಂದಮೇಲೆ ನನಗೋಸ್ಕರ ಒಂದಿಷ್ಟು ಜನ ಊಟ ಕೊಡ್ತಾರೆ ಅಂತ ಕಾಯ್ಕೊಂಡಿರ್ತಾರೆ. ಅವ್ರನ್ನ ಹೊಟ್ಟೆ ತುಂಬಿಸಿದ್ರೆ ನನಗೆ ಭಗವಂತ ಅಲ್ಲೇ ಕಾಪಾಡ್ತಾನೆ ಅನ್ನೋ ನೀತಿ ಇಟ್ಕೊಂಡಿದ್ದಾರಲ್ಲ, ಆ ಗುಣ ನನಗೆ ತುಂಬಾ ಇಷ್ಟ. ಸೊ ನಾನು ಕೂಡ ರೆಡಿಯಾಗಿ ಬಂದು ಕಾಯ್ಕೊಂಡು ನಿಂತ್ಕೊಂಡೆ. ಪುಳಿಯೋಗರೆ, ಮೊಸರನ್ನ ಎಲ್ಲ ಆರ್ಡ್ರ್ ಇತ್ತು. ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಜಿಲೇಬಿ, ಪಕೋಡ ಎಲ್ಲ ಮಾಡಬೇಕಿತ್ತು. ಹುಡುಗರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರ ಕೈಯಾರ ಮಾಡಿದ್ರೇ ಅವ್ರಿಗೆ ಸಮಾಧಾನ ಆಗುತ್ತೆ. ನಾನು ಹೇಳ್ತಾ ಇದ್ದೆ, ಯಾಕೆ ಇಷ್ಟು ಬೇಗ ರೆಡಿ ಮಾಡಿಸಿದ್ರಿ, ಆಮೇಲಿಂದ ಹೋಗ್ಬೋದಿತ್ತಲ್ಲ ಅಂತ. ಆಮೇಲಿಂದ ಹೋಗಿದ್ರೆ ನಿಜಕ್ಕೂ ಆಗಲ್ಲ, ಬಿಸಿಲಾಗ್ಬಿಡುತ್ತೆ. ಆಮೇಲೆ ಅದು ಊರಾಯ್ತಾ, ಹುಳ್ಳಿಕೇತ್ನಹಳ್ಳಿ ಅಂತ ಬನ್ನೂರಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ನಮ್ಮ ಹೆಣ್ಣು ದೇವರು ಸುಮಾರು ಜನ ಕೇಳ್ತಾಯಿದ್ರಿ, ಉತ್ತೂರಮ್ಮ, ಹುಳ್ಳಿಕೇತ್ನಹಳ್ಳಿ ಉತ್ತೂರಮ್ಮ. ಗಂಡ ದೇವರು ಬಂದುಕಾರ್ಲಿಂಗೇಶ್ವರ, ಶಂಭುಲಿಂಗೇಶ್ವರ, ಶಿವಾರದವ್ರದ್ದು. ಸೊ ಇದು ನನ್ನ ಗಂಡನ ಮನೆ ದೇವರು. ಈಗ ನನ್ನ ಮನೆ ದೇವರು ನಾನು ಸೊಸೆಯಾಗಿ ಬಂದ ಮೇಲೆ ಪೂಜೆ ಮಾಡಬೇಕಾಗಿರೋದು ಮೇಯ್ನ್ ನಮ್ಮ ಮನೆ ದೇವ್ರನ್ನ. ಸುಮಾರು ಜನ ಲವ್ಲಿ ಸಿಸ್ಟರ್ಸ್ ಪೂಜೆ, ವಾರ, ಒಪ್ಪತ್ತ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಿ ಸಿಸ್ ಅಂತ ಕೇಳ್ತಿರ್ತಾರೆ. ಗೈಸ್, ನಾನು ಒಂದೇ ಹೇಳೋದು, ನೀವು ಏನು ಕೆಲಸ ಮಾಡ್ತೀರಾ ಅಲ್ಲೇ ದೇವ್ರನ್ನ ಕಾಣಿ. ದೇವರು ನಿಮಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡುತ್ತೆ. ದೇವ್ರ ಪೂಜೆ ಮಾಡಿದ ತಕ್ಷಣ ನಮಗೆ ದುಡ್ಡು, ಹಣ, ಕಾಸು ಎಲ್ಲನೂ ಸಿಗೋದಿಲ್ಲ. ಮಾಡೋ ಕೆಲಸದ ಮೇಲೇ ದೇವರಿದ್ದಾನೆ ಅನ್ನೋ ಶ್ರದ್ಧೆ, ಭಕ್ತಿಯಿಂದ ಕಷ್ಟಪಟ್ಟು ಮೈಬಗ್ಸಿ ದುಡೀರಿ. ನಿಮ್ಮ ಯಶಸ್ಸು ಅನ್ನೋದು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಈಗ ಮಾರ್ಕೆಟ್ಗೆ ಹೋಗಿದ್ದಾರೆ. ಸ್ವಲ್ಪ ಹಾರ ಬೇಕಾಗಿತ್ತು, ಹಾರ, ಹಣ್ಣುಗಳೆಲ್ಲ ತರಕ್ಕೆ ಹೋಗಿದ್ದಾರೆ. ಏನು ಗೈಸ್, ಮೈಸೂರು ಹಿಂಗಾಗ್ಬಿಟ್ಟಿದೆ. ಈಗ ಟೈಮ್ ಕರೆಕ್ಟಾಗಿ 9:30 ಎಕ್ಸಾಕ್ಟಾಗಿ. ಕಾಲು ಹಾಕೋಕ್ಕೆ ಜಾಗ ಇಲ್ಲ ಮಾರ್ಕೆಟ್ ಒಳಗಡೆ. ಅಪ್ಪ, ಹೂವಿನ ರೇಟ್ ಅಂತೂ ಕೇಳೋಂಗಿಲ್ಲ. ಹಬ್ಬ ಇಲ್ಲ, ಏನಿಲ್ಲ, ಬಟ್ ಆದರೂ ಇಷ್ಟೊಂದು ಹೂವಿನ ರೇಟು ಯಾಕೆ ಅಂತ ಗೊತ್ತಿಲ್ಲ. ಸೊ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತಿದ್ವಿ, ಬಟ್ ಇನ್ನೊಂದ್ಸಲ ಹೋದಾಗ ಸೀರೆ, ಮಡ್ಲಕ್ಕಿ ಅದೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರ್ತೀವಿ. ಇವಾಗ ಸಿಂಪಲಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಟೆಂಪಲ್ಗೆ ಬರೋ ಅಷ್ಟರಲ್ಲಿ 9:30. ನಾನು ಆಗಲೇ ಹೇಳಿದಾಗೆ ಅದು ಹಳ್ಳಿ ಆಗಿರೋದ್ರಿಂದ ಯಾವಾಗಲೂ ಓಪನ್ ಇರೋಲ್ಲ ಟೆಂಪಲ್ಲು. ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ರು. ನಮ್ಮ ಪುರೋಹಿತರ ನಂಬರ್ಗೆ ಕಾಲ್ ಮಾಡಿದ್ವಿ, ಅವರು ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ನಾನು ಹಾರ, ಮಲ್ಲಿಗೆ ಹೂವು, ಕನಕಾಂಬರ ಹೂವು, ವೀಳ್ಯದೆಲೆ, ಅಡಿಕೆ, ಕಾಯಿ, ಬಾಳೆಹಣ್ಣು ಎಲ್ಲನೂ ಬರುವಾಗಲೇ ತೊಗೊಂಬಂದಿದ್ದೆ. ಉತ್ತೂರಮ್ಮ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಆಮೇಲೆ ಶಂಭುಲಿಂಗೇಶ್ವರಂಗೆ ಹೋಗೋಣ, ಗಂಡ ದೇವ್ರಿಗೆ ಹೋಗೋಣ. ನಮ್ಮ ನಮ್ಮ ಶಿವಾರದವ್ರಿಗೆ ಪೂಜೆ ಮಾಡೋದು ಬೇರೆ ಪುರೋಹಿತರು. ಸೊ ಅಲ್ಲಿ ಬಂದು ಎಲೆ ಮೇಲೆ ಕಾಣಿಕೆ ಇಟ್ಟು ಎಲ್ಲ ನಿನ್ನ ಪಾದಕ್ಕೆ ಹಾಕಿದ್ದೀನಿ, ಏನೋ ಒಂದು ಒಳ್ಳೇದು ಮಾಡು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಳ್ಳೇದು ಮಾಡು, ನಿನಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ, ಎಲ್ಲ ನಿನಗೆ ಗೊತ್ತಿರೋದೆ. ನಾನು ನನ್ನ ದೇವ್ರ ಹತ್ರ ಹೀಗೆ ಮಾತಾಡೋದು, ನಾನು ಅದನ್ನು ಕೊಡು, ಇದನ್ನು ಕೊಡು ಅಂತ ನಾನು ಯಾವತ್ತೂ ನಿನ್ನನ್ನು ಕೇಳಿಲ್ಲ. ನಾನು ಕೇಳೋಕ್ಕೆ ಮುಂಚೆ ನೀನು ಎಲ್ಲ ಕೊಟ್ಟಿದ್ದೀಯಾ ಭಗವಂತ, ನಿನ್ನನ್ನು ಪೂಜೆ ಮಾಡೋ ಶಕ್ತಿ ಕೊಡು.
ನಿನಗೆ ಸೇವೆ ಮಾಡೋ ಶಕ್ತಿ ಕೊಡು ನನಗೆ, ಅದಂತಷ್ಟೇ ನಾನು ಕೇಳ್ಕೊಳ್ಳೋದು ಭಗವಂತ. ಯಾವಾಗಲೂ ಮಡ್ಲಕ್ಕಿ ಎಲ್ಲ ತರ್ತಿದ್ವಿ, ಬಟ್ ಇವತ್ತು ಏನೂ ತರಲಿಲ್ಲ. ಸಿಂಪಲ್ಲಾಗೆ ಹಾರ ಪೂಜೆ ಸಾಮಾನು ಎಲ್ಲ ತೊಗೊಂಬಂದು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಅರ್ಚನೆಗೆ ಕೊಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ಕೊಟ್ಟಿರೋ ಹಾರನ ದೇವ್ರಿಗೆ ಹಾಕಿದ್ರು. ನಮ್ಮ ಉತ್ತರ ಮಧ್ಯ ದೇವಸ್ಥಾನದಲ್ಲಿ ಒಂದು ಸ್ಪೆಷಲ್ ಏನಂದರೆ ಅವರು ಹಣ್ಣು ಮುರಿಯೋಂಗಿಲ್ಲ, ತೆಂಗಿನಕಾಯಿನ ಕೆಚ್ಚಂಗಿಲ್ಲ. ಸೊ ಅದು ಪದ್ಧತಿ. ನಾವು ಕೂಡ ಮನೇಲಿ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡುವಾಗ ಅವ್ರು ಏನು ಪೂಜೆ ಮಾಡ್ಕೊಂಬಂದು ಕೊಡ್ತಾರೋ ಅದನ್ನು ಮನೇಲಿ ತಂದು ತುಂಬಿದ ಬಿಂದಿಗೆ ಮುಂದೆ ಇಟ್ಟು ಹಣ್ಣು ಮುರಿದು ಕಾಯಿ ಕೆಚ್ಚಿ ನಾವೇ ಪೂಜೆ ಮಾಡ್ಕೋಬೇಕು. ಈ ಟೆಂಪಲಲ್ಲಿ ಅದೊಂದು ಪ್ರಸಿದ್ಧಿ. ಇದು ಸುಮಾರು ಜನ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಇದು ನಮ್ಮ ಮನೆ ದೇವರು. ನಾನು ಅದೇ ಹೇಳ್ತಾ ಇದ್ದೆ, ಗೈಸ್ ನೀವು ಯಾವುದೇ ಇಷ್ಟ ದೇವ್ರನ್ನ ಯಾವುದೇ ಕರುಣೆ ಇಟ್ಕೊಳ್ಳಿ, ಯಾವುದೇ ಪೂಜೆ ಮಾಡಿ ಬೇಡ ಅನ್ನಲ್ಲ. ಬಟ್ ಫಸ್ಟಿಗೆ ನಿಮ್ಮ ಮನೆ ದೇವರು ಕುಲದೇವರು ಯಾವುದಿದೆ ಅದಕ್ಕೆ ತೃಪ್ತಿ ಆಗೋ ಮಟ್ಟ ಪೂಜೆ ಮಾಡಿ ಅಂತ ಅಷ್ಟೇ ಕೇಳ್ಕೊತೀನಿ. ಒಂದು ಖುಷಿ ವಿಷಯ ಅಂದರೆ ಅಮ್ಮ ಬೆಳಗಡೆಯಿಂದ ಹೂ ಪ್ರಸಾದ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ನಾ ಕೊಡುತ್ತೇನೋ ಅಂತ ವೀಡಿಯೋ ಮಾಡ್ಕೋತಾ ಇರುವಾಗ ಕೊಡಲಿಲ್ಲ ಅಮ್ಮ. ಸೊ ಅಮ್ಮನೂ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅಲ್ಲಿಗೆ ಅರ್ಥ ಅಲ್ವಾ. ಸೊ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ಅಲ್ಲೇ ಕೂತಿದ್ದು ರಸಾಯನ ಕೊಟ್ಟರು, ಸ್ವಲ್ಪ ತಿನ್ಕೊಂಡು ಇವಾಗ ಶಂಭುಲಿಂಗೇಶ್ವರ ಬಂದು ಕಾರಲಿಂಗೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ. ಫಸ್ಟು ಉತ್ತರಮ್ಮ ಟೆಂಪಲ್, ಆಮೇಲೆ ಗಂಡ ದೇವರು. ಸತೀಶ್ಗಂತೂ ಕಾಲ್ ಮೇಲೆ ಕಾಲ್. ಯಾಕಂದರೆ ಇವಾಗ ಅಲ್ಲಿ ಪ್ರಸಾದ ಕೊಡಬೇಕಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಅವರು ಲೊಕೇಶನ್ ಕಳಿಸಿದ್ದೀವಿ ಸರ್, ಬೇಗ ಬನ್ನಿ ಅಂತ ಹೇಳ್ತಾಯಿದ್ರು. ನನಗೊಂದು ಸತೀಶ್ ಮೇಲೆ ಏನಂದರೆ ಸುಮಾರು ಸ್ವಲ್ಪ ಜೆಲಸ್ ಕೂಡ ಫೀಲ್ ಆಗುತ್ತೆ ನನಗೆ. ಲೇಡೀಸ್ ಎಲ್ಲ ಫೋನ್ ಮಾಡ್ತಿರ್ತಾರೆ ಸತೀಶ್ಗೆ, ಮೇಡಮ್ ಹೇಳಿ ಮೇಡಮ್ ಅಂತ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಮಾತಾಡ್ತಾರೆ. ಅವರು ಹೇಳಿದ್ದೆಲ್ಲ ಕೇಳ್ತಾರೆ, ಬಟ್ ನನ್ನ ಮಾತು ಯಾಕೆ ಕೇಳಲ್ಲ ಅವರು ಅಂತ. ಇದೇ ನಮ್ಮ ಮನೆಯ ಗಂಡ ದೇವರು ಶಂಭುಲಿಂಗೇಶ್ವರ ಮತ್ತು ಬಂಧಕಾರಲಿಂಗೇಶ್ವರ ದೇವಸ್ಥಾನ, ಉಳಿಕೇತನಹಳ್ಳಿ. ಇಲ್ಲಿಗೆ ಬಂದ್ವಿ ಕೂಡ. ಅಲ್ಲೂ ಕೂಡ ನೋಡಿ, ಹಳ್ಳಿ ಅಲ್ವಾ, ಬೆಳಗ್ಗೆನೇ ಪೂಜೆ ಮಾಡಿ ಬಾಗಿಲಾಕ್ಬಿಟ್ಟಿರ್ತಾರೆ. ಸೊ ಅಲ್ಲೂ ಕೂಡ ಹಣ್ಣು ಕಾಯಿ ಹೂವು ಎಲೆ ಅಡಿಕೆ ದಕ್ಷಿಣೆ ಎಲ್ಲ ತಂದು ಹಾರಗಳು ತಂದು ದೇವರಿಗೆ ಕೊಟ್ಟು ಎಲ್ಲನೂ ಪೂಜೆ ಸಾಮಾನು ಮೇಲೆ ಮಾಮೂಲಿ. ಸೊ ಎಲ್ಲನೂ ತಂದು ಕೊಟ್ಟು ಅವ್ರ ಹತ್ರ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ. ನಿಜಕ್ಕೂ ಸುಮಾರು ದಿನ ಆಗಿತ್ತು ನಾವು ಬಂದಿರಲಿಲ್ಲ. ಬಂದಿದ್ದಂತೂ ನಿಜ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಶಂಭುಲಿಂಗೇಶ್ವರ ದೇವಸ್ಥಾನ ನೋಡಿ, ಇದೇ ನಮ್ಮ ಮನೆಯ ಗಂಡು ದೇವರು. ಆಮೇಲೆ ಸ್ವಲ್ಪ ಸಿಸ್ಟರ್ಸ್ ಕಮೆಂಟ್ ಮಾಡ್ತಾಯಿದ್ವಿ, ಅಮೌಂಟಲ್ಲಿ ಮನೇಲಿ ನಿಲ್ಲಬೇಕು ಅಂದರೆ ಸಿಸಿ ಏನು ಮಾಡಬೇಕು ಅಂತ. ಖರ್ಚು ಕಮ್ಮಿ ಮಾಡಬೇಕು. ಆಮೇಲೆ ನಾನು ಒಂದು ಸರ ತಗೊಂಡೆ ಅನ್ನೋ ವ್ಲಾಗಿಗೂ ಸುಮಾರು ಜನ ಕಮೆಂಟು, ಸಾಲ ಇದೆ ಅಂತೀರಾ, ಇಷ್ಟು ದುಡ್ಡು ಕೊಟ್ಟು ಒಡವೆ ತಗೊಳ್ಳೋ ಬದಲು ಸಾಲ ತೀರಿಸ್ಬೋದಿತ್ತಲ್ವಾ ಅಂತ. ಅದಕ್ಕೆ ನಾನು ಹೇಳಕ್ಕೆ ಬಂದೆ, ಸಾಲ ಇದೆ ಅಂದರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಮನೆ ಗಂಡಸರಿಗೆ. ಸೊ ಸಾಲ ಇರಬೇಕು. ಸಾಲ ಇದ್ದರೆ ತಾನೇ ಜವಾಬ್ದಾರಿ ಇರುತ್ತೆ. ಸಾಲ ತೀರಿಸ್ಬೇಕಪ್ಪ, ಸೇವ್ ಮಾಡಬೇಕಪ್ಪ, ದುಂದು ವೆಚ್ಚ ಮಾಡಬಾರ್ದಪ್ಪ, ಫ್ರೆಂಡ್ಸ್ಗಳಿಗೆಲ್ಲ ಕೊಡಬಾರ್ದಪ್ಪ, ಫ್ರೆಂಡ್ಸ್ಗಳಿಗೆ ಪಾರ್ಟಿ ಕೊಡಬಾರ್ದಪ್ಪ ಅನ್ನೋ ಒಂದು ಕಾಮನ್ ಸೆನ್ಸ್ ಇರುತ್ತಲ್ವ. ಸೊ ನಾವು ತಂದಿರೋಂಥ ಆಹಾರ ಕೂಡ ದೇವ್ರಿಗೆ ಹಾಕಿ ಮಹಾಮಂಗಳಾರತಿ ಮಾಡ್ತಾಯಿದ್ರೆ ಬಲಗಡೆಯಿಂದ ದೇವರು ಹೂ ಪ್ರಸಾದ ಕೊಡ್ತು. ನಾವು ಮಾಡಿರೋ ಪೂಜೆ ದೇವ್ರು ನೋಡಿದ್ರು ಅಂತ ಅಲ್ಲಿಗೆ ಅರ್ಥ. ಸೊ ಯಾರೋ ಅಪಾರ್ಥ ಮಾಡ್ಕೋಬೇಡಿ, ದುಂದು ವೆಚ್ಚ ಅಂತೂ ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಸಂಪಾದನೆ ಮಾಡಿರೋದು ಗೈಸ್ ಕಷ್ಟಪಟ್ಟು ನನ್ನ ಸೇವಿಂಗ್ಸು. ಈ ನಂಬ್ತಿರೋ ಬಿಡ್ತಿರೋ ಇದುವರೆಗೂ ಸತೀಶ್ಗೆ ನಾನು 8-10 ಲಕ್ಷ ಒಡವೆ ಮಾಡಿಸ್ಕೊಟ್ಟಿದ್ದೀನಿ ಸ್ವಂತ ನನ್ನ ದುಡ್ಡಿಂದ. ಗಲ್ತಿ ಮಾಡಿ ಹಾರ ಕೊಟ್ಟು ಕಳಿಸ್ಬಿಟ್ಟಿದ್ದಕ್ಕೆ ಲೊಕೇಶನ್ ಅದೇ ಅಲ್ಲಿ ಎಷ್ಟು 11:30 ಅದಕ್ಕೆ ಕಳಿಸಿದ್ರು. ಎಷ್ಟೊತ್ತಿಗೆ ಬೇಕು ಅವರೇ ಈಗ ಮಾಡಿದ್ರು, ಜಸ್ಟ್ ಬೇಗ ಕಳಿಸ್ಬಿಡಿ 11:30ಗೆ. ಈಗ ಮಾಡಿದ್ರು, ಈಗ ಅವರೇ ಮಾಡಿದ್ರು. ಹಾಂ ಚೆನ್ನಾಗಿದೆ. ಹಾಂ ಹಾಂ ಕಾರಣ ತಡೆ ಅದು ರಸ್ಮಲೆ. ಹಾಂ ಆಯ್ತು. ಹಾಂ 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 ಸರಿ ಮೇಡಮ್. ಹಾಂ ಹೌದು. ಹಾಂ ಹಾಂ
ಲಾಲಿಪಾಪು ಹಾಂ. ನಾನು ಆಗಲೇ ಹೇಳ್ದಂಗೆ ಸತೀಶ್ ಮೇಲೆ ನನ್ನದೊಂದು ಬಿಗ್ ಕಂಪ್ಲೇಂಟ್ ಇದೆ. ಎಲ್ಲರ ಹತ್ರ ಅಷ್ಟು ನೈಸಾಗಿ ಮುದ್ದಾಗಿ ಮಾತಾಡೋ ನೀವು ಹೆಂಡ್ತೀರಿ, ನಾನು ನಿಮ್ಮ ಅರ್ಧ ಅಂಗಿ, ನನ್ನ ಅರ್ಧ ಅಂಗಿ ನೀವು ಮಾತು ಯಾಕೆ ಕೇಳಲ್ಲ, ಆಫ್ ಶರ್ಟ್ ಮಾತು ಯಾಕೆ ಕೇಳಲ್ಲ ನೀವು ಅಂತ ರೇಗಾಡ್ತಾ ಇದ್ದೆ. ಏನು ಸ್ವೀಟು? ಒಬ್ಬಟ್ಟು ಮಾಡ್ಕೊಂಡು ಇನ್ನೇನು ಯಾವಾಗಲೂ ಒಬ್ಬಟ್ಟ? ಹ್ಞೂ, ಬೇಳೆ ಒಬ್ಬಟ್ಟು ಮಾಡೋದು. ಇದೆಲ್ಲ ಮಿಲ್ಕ್ ಐಟಮ್ ಎಲ್ಲ ಯಾರು ತಿಂದಾರ? ಬೇಬಿ ಕಾರ್ನ್ ಸಾಟೆ, ಗೋಬಿ ಗಿಬಿ ಮಾಡ್ತೀವಿ. ಗೋಬಿ ಬೇಡ, ಗೋಬಿ ಸ್ವಲ್ಪ, ಬೇಬಿ ಕಾರ್ನ್ ಸಾಟೆ ಸ್ವಲ್ಪ, ಅದು ಒಂದು ಚಿಕ್ಕದು. ಈಗ ತುಪ್ಪ ನಾವು ಕಬಾಬ್ ಇವು ಆಲೂ ಕಬಾಬ್ ಬಂದಿದೆ, ಇದೆಲ್ಲ ಲಾಲಿಪಾಪ್ ಆಡಲ್ಲ. ಹುಳಿ ಸಾಂಬಾರು ಮಾಡ್ಸೋರಿ, ಹೋಸತ್ತು ಅದೇ ಮಾಡ್ತೀವಿ, ಅದೇ ಮಾಡಾರ. ದಾಲ್ ಮಾಡಿದ್ದು ಹೋಸಲಿ. ಅವತ್ತು ದಬ್ಬನ್ ಗಟ್ಟೆ ಕೊಟ್ಟು ಕಳಿಸಿದ್ದು ವೈಟ್ ಅದು ಯಾವುದದು, ಕಾಶ್ಮೀರಿ ಪಲಾವು ತುಪ್ಪ ಹಾಕ್ಬಿಟ್ಟು. ಕಾಶ್ಮೀರಿ ಪಲಾವ್, ಅದು ಗೋಡಂಬಿ ದ್ರಾಕ್ಷಿ ಎಲ್ಲ ಇತ್ತು, ಅದು ಮಾಡು. ಛತ್ರದಿಂದ ಕೊಟ್ಟಿದ್ದದ್ದು ಕಾಶ್ಮೀರಿ ಪಲಾವ್, ಅದು ನಿನ್ನ ಶರ್ಟ್ ಕಲರ್ ಇತ್ತು, ಅದು ಮಾಡ್ತೀಯಾ? ತುಪ್ಪ ಸ್ಮೆಲ್ಲೇ ಇತ್ತು ಅದು ಫುಲ್ಲು. ಇಲ್ಲ ಮಶ್ರೂಮ್ ವೈಟು ಆನಿಯನ್ ಗ್ರೇವಿ ಚೆನ್ನಾಗಿತ್ತದು, ತುಪ್ಪ ಥರನೇ ಇತ್ತು. ಏನಕ್ಕಪ್ಪ ಹಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಏನೇನೋ ಐಟಮ್ ಹೇಳ್ತಾ ಇದ್ದೆ ಪೂಜೆಗೆ, ಅದು ಮಾಡಿಸಿ ಇದು ಮಾಡಿಸಿ ಅಂತ, ಬರೀ ಅವರು ಅದು ಬೇಡ ಇದು ಬೇಕು, ಇದು ಬೇಡ ಅದು ಬೇಕು ಅಂತ ಆರ್ಗ್ಯೂನೇ ಮಾಡ್ತಾಯಿದ್ರು. ಹಾಗಾಗಿ ಹಂಗೆ ಹೇಳ್ತಾ ಇದ್ದೆ. ಅಲ್ಲಿಂದ ಬಂದ ತಕ್ಷಣ ಪಾಪ ಅವರು ಒಂದು 5 ನಿಮಿಷನೂ ಕೂತ್ಕೊಳ್ಳಿಲ್ಲ. ಪ್ರಸಾದ ಕೊಡಬೇಕು ಅಂದಮೇಲೆ ಇನ್ ಟೈಮ್ಗೆ ಕೊಡಲೇಬೇಕು. ಪುಳಿಯೋಗರೆ ಮೊಸರು. ಮನೆಗೆ ಬಂದ ತಕ್ಷಣ ಮಾಡೋ ಮೊದಲನೇ ಕೆಲಸ ಬಟ್ಟೆ ಎತ್ಕೋ, ಯೂನಿಫಾರ್ಮ್ಸ್ ಎತ್ಕೋ, ಐರನ್ ಮಾಡೋಕ್ಕೆ ಇಡು. ಅಷ್ಟು ಬಿಸಿಲು ಗಾಯ್ಸ್, ಇನ್ಮೇಲಿದೆ ರುದ್ರ ತಾಂಡವ, ಬಿಸಿಲುದು ರುದ್ರ ತಾಂಡವ. ಎಲ್ಲ ಬಟ್ಟೆ ಡ್ರೈ ಆಗಿಬಿಟ್ಟಿದೆ, ಯೂನಿಫಾರ್ಮ್ಸ್ ಎಲ್ಲ ಕಲರ್ ಶೇಡ್ ಆಗಿಬಿಡುತ್ತೆ. ಫಸ್ಟು ಎತ್ಕೊಂಬಿಡೋಣ ಒಳಗಡೆ, ಓಕೆನಾ? ಇಷ್ಟು ದಿನ ಬಟ್ಟೆ ಒಣಗ್ತಾ ಇಲ್ಲ ಅಂತಿದ್ವಿ. ಇವಾಗ ಹಾಕಿದ ಬಟ್ಟೆ 2 ನಿಮಿಷಕ್ಕೆ ಡ್ರೈ ಆಗಿಬಿಡುತ್ತೆ. ಇನ್ಮೇಲಿಂದ ಅದೋ ಗತಿ, ಹರ ಹರ ಮಹಾದೇವ್. ಎಷ್ಟು ಬೇಗ ಬಟ್ಟೆ ಎಲ್ಲ ಡ್ರೈ ಆಗಿದೆ ನೋಡಿ. ಈಗೆಲ್ಲ ಸೆಕ್ರಿಗೇಟ್ ಮಾಡಬೇಕು, ಯೂನಿಫಾರ್ಮ್ಸ್ ಐರನ್ ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು ಯೋಚನೆ ಮಾಡಬೇಕು. ಬೆಳಗ್ಗೆ ಏನೋ ಆಯಿತು, ಬಟ್ ನಾನು ನೋಡಿ ಏನು ತಿಂದೆ ನೀವು ನೋಡಿದ್ರಿ ಅಲ್ವಾ. ಸೊ ಐರನ್ ಮಾಡಬೇಕು ಗೈಸ್, ಐರನ್ ಮಾಡಬೇಕು. ಜಿಲೇಬಿ ಗಾಯ್ಸ್, ಜಿಲೇಬಿ ಯಮ್ಮಿ ಜಿಲೇಬಿ ಬೇಕಾ? ಜಿಲೇಬಿ ಕೊಡಲ್ಲ, ಸ್ವಲ್ಪನೇ ಇರೋದು ನನಗೆ ಅಂತ ಸತೀಶು 4-5 ಕೊಟ್ಟರು ಅಷ್ಟೇ. ಸ್ವಲ್ಪ ಪುಳಿಯೋಗರೆ ಮೊಸರನ್ನ ತಿಂದೆ. ಪಲಾವೆಲ್ಲ ಆರೋಗತಿಗೆ ಆಗ್ಬಿಟ್ಟೈತೆ. ಅದನ್ನ ಹೆಂಗೆ ತಿನ್ನೋದು? ಮೊಸರು ಬಜ್ಜಿ ಇದೆ, ಬಟ್ ಸ್ವಲ್ಪ ಮೊಸರನ್ನ ಪುಳಿಯೋಗರೆ ತಿಂದೆ, ಪ್ರಸಾದ ಥರ ಅನಿಸುತ್ತೆ ಅಂತ. ಸೊ ಹ್ಯಾಪಿ, ಸೊ ಬ್ಲೆಸ್ಸಡ್. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಇವತ್ತು ಮನೆ ದೇವ್ರಿಗೆ ಹೋಗಿ ಬಂದು. ಜಿಲೇಬಿ ಬೇಕಾ? ಜಿಲೇಬಿ ಸಖತ್ತಾಗಿದೆ. ಹನಿ ಜಿಲೇಬಿ ಇದಾಯಿತು, ಬಾಯಲ್ಲಿಟ್ಟರೆ ಜೇನುತುಪ್ಪ ಥರ ಸ್ಮೆಲ್. ಹನಿಯಿಂದ ಮಾಡಿರೋ ಗೀ ಜಿಲೇಬಿ. ಸೂಪರ್. ಸಿಕ್ಕಾಬಿಟ್ಟೆ ತಲೆನೋವು ಬಂದು ಮಧ್ಯಾಹ್ನ ಹಾಗೆ ಕೂತ್ಕೊಂಡೇ ಬಿಟ್ಟಿದ್ದೆ. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಪಲಾವ್ ತಿಂದೇ ಇರಲಿಲ್ಲ, ಅದನ್ನೇ ಬಿಸಿ ಮಾಡಿ ಮೊಸರು ಬಜ್ಜಿ ಜೊತೆ ತಿಂತಾಯಿದ್ದೀವಿ. ಸತೀಶು ಕೂಡ ಆಯಿತು ಅದನ್ನೇ ಬಿಸಿ ಮಾಡಮ್ಮ ಅಂತಂದರು. ಅವರು ಕೂಡ ಪ್ರಸಾದ ಎಲ್ಲ ಕಳಿಸ್ಬಿಟ್ಟು ಬಂದಿದ್ದರು. ಸೊ ಸೂಪರಾಗಿತ್ತು ಪಲಾವ್. ಬೆಳಗ್ಗೆ ಪುಳಿಯೋಗರೆ ಮೊಸರನ್ನ ತಿಂದೆ, ಇವಾಗ ಪಲಾವ್ ಮತ್ತು ಮೊಸರು ಬಜ್ಜಿ ತಿಂತಾಯಿದ್ದೀನಿ. ಅಷ್ಟರಲ್ಲಿ ನಮ್ಮ ಹುಡುಗರು ಕೂಡ ಬಿಲ್ಲೆಲ್ಲ ಹಿಡ್ಕೊಂಡು ಬಂದರು, ಬಿಲ್ ಕೊಡಬೇಕಾಗಿತ್ತಂತೆ. ಅದನ್ನು ಸತೀಶ್ ಕೂಡ ಬಿಲ್ ಹಾಕಿ ಬಾಯಿಲಿ ಏನೇನು ಬೇಕು ಪೂಜೆಗೆ ಲೀಸ್ಟ್ ಬರೀ ಕೊಡು ಬಾಯಿಲಿ ಅಂತ ಗದರ್ತಾಯಿದ್ರು. ಬಟ್ ನನ್ನ ಕೈಲಿ ಆಗಲೇ ಇಲ್ಲ, ನಾನು ಮೇಲೆ ಎದ್ದೇಳಲೇ ಇಲ್ಲ, ಕೂತಿದ ಕಡೆ ಕೂತ್ಕೊಂಡ್ಬಿಟ್ಟೆ. ನೋಡ್ತಾ ಸಂಜೆ 5 ಗಂಟೆ ಹಾಗೆ ಹೋಯಿತು. ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ದೀನಿ, ಚಪಾತಿ ಮಾಡಬೇಕು. ಅವ್ರದ್ದು ಸ್ಕೂಲಿಂದ ಬಂದ ತಕ್ಷಣ ಒಂದು ರೊಟೀನ್ ಅಂದರೆ ಶೂಸು ಸಾಕ್ಸು ಎಲ್ಲ ತೊಳಿಬೇಕು, ಅದು ಕೂಡ ಮಾಡಿದೆ. ಈಗ ಸ್ವಲ್ಪ ಬಿಸಿನೀರು ಕಾಯಕ್ಕಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸಂಜೆ ಕೂಡ ದೀಪ ಹಚ್ಬೇಕಲ್ವಾ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳೆದು ದೀಪ ಹಚ್ಚೋಣ ಅಂತ. ಸುಮಾರು ಜನ ಯಾವ ಚಪಾತಿ ಹಿಟ್ಟು ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತೀರಾ. ಆಶೀರ್ವಾದ ಯೂಸ್ ಮಾಡ್ತೀನಿ. ಒಂದೊಂದ್ಸಲಿ ಫಾರ್ಚೂನ್ ತಂದಾಗ ಗೋಡೌನಲ್ಲಿ ಫಾರ್ಚೂನ್ ಗೋಧಿ ಹಿಟ್ಟು ಯೂಸ್ ಮಾಡ್ತೀನಿ. ನೈಟು ರೊಟ್ಟಿ ಎಲ್ಲ ಮಾಡಲ್ಲ. ರೊಟ್ಟಿ ಮಾಡಬೇಕು ಅಂದಿದ್ದೀನ ರಾಗಿ ರೊಟ್ಟಿ, ಗೋಧಿ ರೊಟ್ಟಿ ಈ ಥರದ್ದು ಮಾಡ್ತೀನಿ. ಈ ನವಣೆದು ಮತ್ತು ಇಲ್ಲ ಜೋಳದ ರೊಟ್ಟಿಗಳು ನಾನು ರೆಗ್ಯುಲರಾಗಿ ಬೆಳಗ್ಗೆನೇ ಮಾಡಿಬಿಡ್ತೀನಿ. ಸೊ ನೋಡಿ ನನ್ನ ಮುಖ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಹಿಂಗಾಗಿದೆ. ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ತಲೆ ಎಲ್ಲ ಬಾಚಿ ಕೈಕಾಲು ಮುಖ ತೊಳೆದು ಸಿಕ್ಕಾಗ್ಬಿಟ್ಟಿದೆ, ಕೂದಲು ಬಿಟ್ಕೊಂಡಿದ್ನೆಲ್ಲ ತುಂಬ ಸಿಕ್ಕಾಗ್ಬಿಟ್ಟಿದೆ ಆ್ಯಕ್ಚುಲಿ. ಸೂರ್ಯನ
ಕಿರಣಕ್ಕೆ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ. ತುಂಬ ಕೆಲಸ ಇದೆ ಗೈಸ್. ಇನ್ನು ತಾಂಬೂಲ ಎಲ್ಲ ರೆಡಿ ಮಾಡ್ಕೋಬೇಕು. ಯಾವಾಗ ರೆಡಿ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಅಮ್ಮ ಕೂಡ ಬರೋಕ್ಕಾಗಲ್ಲ, ಕಾರ್ಯ ಬಿದ್ದುಬಿಟ್ಟಿದೆ, ಅಲ್ಲಿಗೆ ಹೋಗ್ಬೇಕಂತೆ. ಅಮ್ಮ ಮುಂಚಿತವಾಗೇ ಬರ್ತಿದ್ರು, ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ನಾನು ಅಮ್ಮನ ಕೈಲಿ ಅಷ್ಟು ಕೆಲಸನೂ ಮಾಡಿಸಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಎಷ್ಟೇ ಕೆಲಸ ಇದ್ದರೂ ನಾನು ಒಬ್ಬಳೇ ಮಾಡ್ಕೋತೀನಿ. ಯಾಕೋ ಸೀನ್ ಬರೋಂಗೆ ಆಗ್ತಾಯಿದೆ. ಸೊ ತಲೆನೋವು ಬಂದಿತ್ತಂತ ಸ್ವಲ್ಪ ಅಮೃತಾಂಜನ್ ಹಾಕ್ಕೊಂಡೆ. ಏನೋ ಹೇಳ್ತಾಯಿದ್ದೆ, ಹಳೆ ಮನೆ ಹತ್ರ ಕರಿಯೋಕ್ಕೆ ಹೋಗಬೇಕು. ನಾಳೆ ಹೋಗೋಣ ಅಂದ್ಕೊಂಡೆ, ಸಂಜೆ ಹೋಗೋಣ ಅಂದ್ಕೊಂಡೆ. ಈ ಬಿಸಿಲು 5 ಗಂಟೆ ಆದರೂ 12 ಗಂಟೆ ಬಿಸಿಲು ಥರ ಹೊಡಿತಾ ಇದೆ. ಈಚೆ ಹೋಗೋಕ್ಕೆ ಮೂಡ್ ಬರ್ತಾಯಿಲ್ಲ. ಸೊ ನೋಡೋಣ. ಗಾಡಿ ಇಲ್ಲ ಗೈಸ್, ಸತೀಶ್ ತೊಗೊಂಡೋಗಿದ್ದಾರೆ. ಸ್ವಲ್ಪ ಸಾಮಾನು ಬೇಕು, ಪೂಜೆ ಸಾಮಾನೆಲ್ಲ ಲೀಸ್ಟ್ ಮಾಡಬೇಕು. ಪುರೋಹಿತರು ಕೊಟ್ಟಿದ್ದಾರೆ ಲೀಸ್ಟ್ ವಾಟ್ಸಪ್ಪಲ್ಲಿ. ಬಟ್ ಮನೆಗೆ ಏನು ಬೇಕು ಅಂತ ಲೀಸ್ಟ್ ಬರಿಬೇಕು. ಸೊ ಇನ್ನೂ ತುಂಬ ಬೇಜಾನ್ ಕೆಲಸಗಳಿದೆ. ಫಸ್ಟು ಕೈಕಾಲು ಮುಖ ತೊಳೆದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಗೃಹಿಣಿಯರು ಹೆಂಗೆ ಅಂದರೆ, ನಮಗೇನೇ ಆಗಲಿ, ಎಂಥ ತಲೆನೋವಿರಲಿ, ಮೈಕೈ ನೋವಿರಲಿ, ನಾವು ಜವಾಬ್ದಾರಿ ಅಂತ ಫಿಕ್ಸ್ ಆದಮೇಲೆ ಅದನ್ನು ಕಂಪ್ಲೀಟ್ ಪೂರ್ವತಿಟ್ಟು ಹತ್ತಿಸೋ ತನಕ ಬಿಡೋದಿಲ್ಲ. ನಾನೊಂಥರ ಹಠಮಾರಿನೇ. ನನಗೆ ಎಷ್ಟೇ ಫಿಸಿಕಲಿ ಆಗ್ತಾಯಿಲ್ಲ ಅಂತ ಲೋ ಆದ್ರೂ ಕೂಡ ನಾನು ಏನು ಕರ್ತವ್ಯ ನಾನು ಮಾಡಬೇಕು ಅದನ್ನು ನಾನು ಕಂಪ್ಲೀಟ್ ಮಾಡೇ ತೀರ್ತೀನಿ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದೆ. ಸೊ ಹಾಗಾಗಿ ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಓದಿಸ್ತಾ ಇದ್ದೆ. ಇಂಗ್ಲೀಷ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಕೇಳ್ತಾ ಇದ್ದೆ. ಅವಳು ಕೂಡ ಒಪ್ಪಿಸ್ತಾ ಇದ್ಲು. ಟೈಮ್ 7 o'clock. ಗೊತ್ತಿಲ್ಲದೆ ಇರೋ ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಸತೀಶ್ ನನಗೆ ಲೀಸ್ಟ್ ಬರ್ತೀಯಾ, ವಾಟ್ಸಪ್ ಮಾಡು ಅಂತ ಕಾಲ್ ಮಾಡ್ತಾಯಿದ್ರು. ಬಟ್ ನಾನು ಇನ್ನೂ ಲೀಸ್ಟೇ ಬರ್ತಿರಲಿಲ್ಲ. ಅಷ್ಟರಲ್ಲಿ ನನ್ನ ಮಗ ಕೂಡ ಟ್ಯೂಷನಿಂದ ಬಂದ. ನನ್ನ ಮಗಳು ಪಪ್ಪ ಎಲ್ಲಿ ಮಮ್ಮಿ, ನಾನು ಸ್ಕೂಲಿಂದ ಬಂದಾಗಿಂದ ಪಪ್ಪ ಇಲ್ಲ, ಪಪ್ಪ ಬೇಕು ಅಂತ ಡ್ರಾಮಾ ಮಾಡ್ತಾಯಿದ್ದಾಳೆ. ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಬೆಳಗ್ಗೆಯಿಂದ ಸಂಜೆ ತನಕ ಸಾಯೋಳು ನಾನು, ಮಾತಿದ್ರೆ ಪಪ್ಪ ಅಂತೀಯ ಪಪ್ಪ ಅಂತ ಗದರ್ತಾ ಇದ್ದೆ. ಅವ್ನು ಟ್ಯೂಷನಿಂದ ಬರೋಷ್ಟರಲ್ಲಿ ಇವಳ್ದೆಲ್ಲ ಕಂಪ್ಲೀಟ್ ಆಗಿತ್ತು ವರ್ಕ್. ಹಾಗಾಗಿ ಅವ್ರ ಪಪ್ಪನ್ನ ಏನೋ ನೋಡಿ 10 ವರ್ಷ ಆಯ್ತೇನೋ ಅನ್ನೋ ಥರ ಮಿಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಪಪ್ಪ ಫೋನ್ ಕೊಡು, ನಮ್ಮ ಪಪ್ಪ ಜೊತೆ ಮಾತಾಡಬೇಕು ಅಂತ ಏನು ದೊಡ್ಡದಾಗಿ ಡವ್ ಹೊಡಿತಾ ಇದ್ದಾಳೆ. ಸದ್ಯಕ್ಕಿಷ್ಟಲ್ಲಿ ಇಷ್ಟು ರೆಡಿ ಮಾಡಿದ್ದೀನಿ. ನೆನಪಿರೋದು ಮಾತ್ರ ಬರೆದಿದ್ದೀನಿ. ಸ್ವಲ್ಪ ಮರ್ತೋಗಿದೆ, ನಿದ್ರೆ ಬರ್ತಾಯಿದೆ. ಟೈಮ್ 8 ಗಂಟೆ. ಚಪಾತಿ ಮಾಡಬೇಕು. ಇನ್ನೂ ಬೇಜಾನು ಕೆಲಸಗಳಿದ್ದಾವೆ. ಇನ್ನೂ ಯಾರನ್ನೂ ಕರಿಯೋಕ್ಕೆ ಹೋಗಲೇ ಇಲ್ಲ. 8 ಗಂಟೆ ಹಾಗೇ ಹೋಯಿತು. ಓದಿಸ್ತಾ ಇದ್ದ ಅವಳಿಗೆ ಇಂಗ್ಲೀಷ್ ಇವತ್ತು. ಸೊ ಹಾಗಾಗಿ ಟೈಮ್ ಆಯಿತು. ಟಯರ್ಡ್ ಆಗಿದೆ. ನಾಳೆ ಕರೆದ್ರಾಯ್ತು ಅಂತ. ಏನಾದರೂ ಮರ್ತೋಗಿದೆಯೋ ಅಂತ ನೆನಪಿಸ್ಕೊತಾ ಇದ್ದೀನಿ. ಟೆನ್ಷನಲ್ಲಿ ಆ್ಯಕ್ಚುಲಿ ಏನೂ ನೆನಪಾಗಲ್ಲ. ಬೇಡದೇ ಇದ್ದ ಟೈಮಲ್ಲಿ ಎಲ್ಲ ನೆನಪಾಗುತ್ತೆ. ಸತೀಶ್ ಫ್ರೆಂಡು ಪಾನಿಪುರಿ ಮಾಡೋ ಹುಡುಗನಿಂದ ಪಾನಿಪುರಿ ಮತ್ತು ಗೋಬಿ ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಕಾರಣ ಅವ್ರ ಮಗಳಿಗೋಸ್ಕರ ಕೊಟ್ಟು ಕಳಿಸಿರೋದು. ಅವ್ರ ಮಗಳು ಕಾಲ್ ಮಾಡಿದ್ಲು ಅಂತ. ಸೊ ಮಸಾಲೆ ಪುರಿ ಅಂತೂ ತುಂಬ ಹೆಮ್ಮಾಗಿರುತ್ತೆ. ನಾನು ಮೈಸೂರಲ್ಲಿ ತಿನ್ನೋದು ಅದು ಒಂದೇ ಕಡೆ. ಸೂಪರಾಗಿರುತ್ತೆ ಮಸಾಲೆ ಪುರಿ. ಗೋಬಿ ಸ್ವಲ್ಪ ಸ್ಪೈಸಿ ಆಗಿಬಿಟ್ಟಿತ್ತು. ಸೊ ಎಲ್ಲರೂ 3 ಜನನೂ, ಅವರಪ್ಪ ಇನ್ನು ಸತೀಶಿನ ಬಂದಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಗೋಬಿ ಮಸಾಲೆ ಪುರಿ ಎಲ್ಲ ಶೇರ್ ಮಾಡಿ ತಿಂದಿದ್ದಾಯಿತು. ಸತೀಶ್ಗೆ ಚಪಾತಿ ಮಾಡ್ತಾಯಿದ್ದೀನಿ. ಸಖತ್ ತಲೆನೋವ್ತಾ ಇದೆ ಗೈಸ್. ಆದರೂ ಚಪಾತಿ ಮಾಡಬೇಕು. ಸತೀಶ್ಗೋಸ್ಕರ ಮಾಡ್ತಾಯಿದ್ದೀನಿ. ನಮ್ಗೆ ಯಾರಿಗೂ ಊಟ ಬೇಡ. ನೋಡಿ, ಇದಿಷ್ಟು ಪಾತ್ರೆ ಈಗ ತೊಳಿಲೇಬೇಕು. ಯಾಕಂದರೆ ನಾನು ಯಾವತ್ತೂ ಸಿಂಕಲ್ಲಿ ಹಂಗಿಟ್ಟು ಮಲ್ಕೊಳ್ಳೇ ಇಲ್ಲ. ನನ್ನ ಕೈಲಾಗಲಿ, ನನ್ನ ಕೈಲಿ ಆಗ್ತಾ ಇರಲಿ, ನಾನು ಟಯರ್ಡ್ ಆಗಲಿ, ನಾನು ಚೆನ್ನಾಗಿರಲಿ. ನಾನು ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನಿಮಗೆ ನನಗೆ ಎಷ್ಟು ಟಯರ್ಡ್ ಆಗಿದೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸತೀಶು ಅವ್ರ ಫ್ರೆಂಡ್ಸ್ ಕೈಲಿ ಸ್ನ್ಯಾಕ್ಸ್ ಕೊಟ್ಟು ಕಳಿಸಿದ್ರು. ಗೋಬಿ ಮಸಾಲೆ ಪುರಿ ತಿಂದ್ಬಿಟ್ಟು ಹೊಟ್ಟೆ ಲೋಡ್ ಆಗೋಯಿತು. ಅವ್ರಿಗೋಸ್ಕರ ಚಪಾತಿ ಮಾಡ್ತಾಯಿದ್ದೀನಿ. ಅವ್ರು 12 ಗಂಟೆ ಆಗಲಿ ಬಂದು ಚಪಾತಿ ತಿಂತಾರೆ. ಯಪ್ಪ, ನಿದ್ರೆ ನಿದ್ರೆ ನಿದ್ರೆ. ಸೊ ಶೇಪ್ಲೆಸ್ಸಾಗಿ ಬರ್ತಾಯಿದೆ ಚಪಾತಿ. ಶೇಪಾಗಂತೂ ಬರ್ತಾಯಿಲ್ಲ. ಇಂಡಿಯಾ ಕರ್ನಾಟಕ ಮ್ಯಾಪ್ ಥರ ಬರ್ತಾಯಿದೆ. ಬಟ್ ನಾನು ಮಾಡೋ ಚಪಾತಿ ಯಾವಾಗಲೂ ಸಾಫ್ಟಾಗಿರುತ್ತೆ. ಅದೊಂದು ಖುಷಿ ನನಗೆ. ನೋಡಿ ಯಾವ ಥರ ಫುಲ್ ಕಲರ್ ಹೋಗ್ತಾ ಇದೆ ನೋಡಿದ್ರೆ. ಫೈನಲಿ ಚಪಾತಿ ಎಲ್ಲ ಮಾಡಾಯಿತು. ಹಾಟ್ ರೈಸ್ ಕೂಡ ಹಾಕಾಯಿತು. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಮಾಡಿಲ್ಲ ಅಂದರೂ ಬೆಳಗ್ಗೆ ಎದ್ದು ನಾನೇ ಮಾಡಬೇಕು ಅಂತ ಹಣೆ ಬರ ಏನಿತ್ತು. ಅಚ್ಚುಕಟ್ಟಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ನನಗೆ ಈಸಿ ಅಲ್ವಾ. ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡೆ. ಇಷ್ಟು ಪಾತ್ರೆ ತೊಳ್ಕೊಂಡೆ. ಮಕ್ಕಳ ಹಾಲು ಕೊಡ್ತಿದ್ದು ಲೋಟನೂ ಎಲ್ಲ ತೊಳೆದಿಟ್ಟೆ. ನೋಡಿ, ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದೀನಿ.
ಕ್ಲೀನ್ ಕೃಷ್ಣಪ್ಪನ್ ಮಾಡಿದ್ದೀನಿ. ಸೋಲ್ಡ್ ಔಟ್. ಸೊ ನಿದ್ರೆ ಬರ್ತಾಯಿದೆ, ನಾನು ಮಲ್ಕೋತೀನಿ. ಸೊ ತುಂಬ ತಲೆನೋವು ತರೋ ಕಾರಣ ಮಲ್ಕೊಂಬಿಡೋಣ ಅಂದ್ಕೊಂಡೆ, ಬಟ್ ಆಗಲ್ಲ. ನಾಳೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋಸ್ ತುಂಬ ಇದ್ದಾವೆ, ಎಡಿಟೇ ಮಾಡಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಇದ್ರಲ್ವ ಎಡಿಟ್ ಮಾಡೋದು. ಸೊ ಈಗ 1 ಅವರ್ ಬೇಕು ಗೈಸ್. ಅಂದ್ಕೊಂಡಷ್ಟು ಈಸಿ ಅಲ್ಲ. ವಿಡಿಯೋ ಎಡಿಟ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಿ, ಮೊನಿಟೈಸೇಷನ್ ಆನ್ ಮಾಡಿ, ಓ ಗಾಡ್ ಬರೋ ನಿದ್ರೆನೂ ಹೊರಟೋಗುತ್ತೆ. ನಾನು ಹೊರಗಡೆ ಕಾರಲ್ಲಿ ಹೋಗುವಾಗ ಎಲ್ಲನೂ ವೀಡಿಯೋ ಮಾಡ್ಕೊಂಡಿರ್ತೀನಿ. ಅದೆಲ್ಲ ವಾಯ್ಸ್ ಓವರ್ ಕೊಡಬೇಕು. ಕಾರಣ ಅಲ್ಲೆಲ್ಲ FM ಸಾಂಗ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕಾಪಿರೈಟ್ ಕ್ಲೇಮ್ ಬರುತ್ತೆ. ಅರ್ಧ ಗಂಟೆ ವೀಡಿಯೋ ನೋಡ್ಬಿಟ್ಟು ಬಾಯಿಗೆ ಬಂದಂಗೆ ಏನೇನೋ, ನೀನು ಅಬ್ನಾರ್ಮಲು, ನಿನ್ನ ಮಗಳ ಅಬ್ನಾರ್ಮಲು, ನಿನ್ನ ಗಂಡ ಒಂದು ದೊಡ್ಡ ಅಡುಗೆ ಭಟ್ಟ, ಮುದುಕ, ತಾತ, ನೀನು ಈಗ ಹದಿಹರ್ದ ಹುಡುಗಿ ಥರ ಕುಣಿತೀಯ, ಹಾಗೆ ಹೀಗೆ ಅಂತ ಕೂತ್ಕೊಂಡು ಕಮೆಂಟ್ ಮಾಡೋದು ಈಸಿ, ತುಂಬಾ ಈಸಿ. ಆ ಜಾಬ್ನ ಒಂದು ಜವಾಬ್ದಾರಿಯುತವಾಗಿ ನನಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರಿಗೋಸ್ಕರ ನಾನು ವಿಡಿಯೋ ಹಾಕಬೇಕು ಅಂತ ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಡೋದಿದ್ರೆ ವಾಯ್ಸ್ ಓವರ್ ಕೊಟ್ಟು, ಎಲ್ಲೇನು ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ ನೋಡಿ ಆ ವಿಡಿಯೋನ ಒಂದ್ಸಲಿ ನಾವು ಚೆಕ್ ಮಾಡಿ, ಅದಕ್ಕೊಂದು ಸೂಟಬಲ್ ತಮ್ಲೈನ್ ಕೊಟ್ಟು, ಅದನ್ನು ಎಡಿಟ್ ಮಾಡಿ, ಅದನ್ನು ಅಪ್ಲೋಡ್ ಮಾಡಿ, ಅದು ಮಾನಿಟೈಸೇಷನ್ ಆನ್ ಆಗಿ ನಿಮ್ಮ ತನಕ ರೀಚ್ ಮಾಡೋ ಕೆಲಸ ಇದೆಯಲ್ಲ, ಅಪ್ಪ ತಲೆನೋವು ಕೆಲಸ ಗೈಸ್, ತಲೆನೋವು ಕೆಲಸ. ಸೊ ಎಲ್ರಿಗೂ ಅಲ್ಲ, ಕೆಲವೊಂದಷ್ಟು ಜನಕ್ಕೆ ಅರ್ಥ ಆದರೂ, ಅದು ಅವ್ರಿಗೂ ಅರ್ಥ ಆಗುತ್ತೆ, ಅವ್ರಿಗೂ ಗೊತ್ತಿರುತ್ತೆ. ಆದರೂ ಬೇಕು ಅಂತಲೇ ಬಂದು ಹಿಂಗೆಲ್ಲ ನಾನ್ಸೆನ್ಸಾಗಿ ಹೇಳ್ತಾರಲ್ಲ, ಅಂಥವ್ರಿಗೆ ಮಾತ್ರ ಹೇಳಿದ್ದು. ಸೊ ಬಿಟ್ಟಾಕಿ, ಯಾಕೆ ಮಲ್ಕೊಳ್ಳೋ ಟೈಮಲ್ಲಿ ಇವೆಲ್ಲ ಬೇಕಾ, ಬೇಡ ಅಲ್ವಾ? ಸೊ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಲೈಫ್ನ ಬಂದಂಗೆ ತೊಗೊಳ್ಳಿ. ಆ ಲೈಫಲ್ಲೂ ಸ್ವಲ್ಪ ಖುಷಿನೆಸ್ನ ಹುಡ್ಕೋಣ, ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ, ಬೆಳಗ್ಗೆಯಿಂದ ನೋಡಿದಿರ ವ್ಲಾಗು ಏನು ಅನ್ನಿಸ್ತು, ಚೂರಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಟಾಟಾ, ಬಾಯ್ ಬಾಯ್, ಲವ್ ಯು. ನೆಕ್ಸ್ಟ್ ಸೂಪರ್ ಎಕ್ಸೈಟೆಡ್ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಏನೇನಾಗುತ್ತೆ ಎಲ್ಲನೂ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಾಯ್, ಗುಡ್ ನೈಟ್.